ನಮಸ್ಕಾರ. ಪ್ರತಿಯೊಬ್ಬರು ಜೀವನದಲ್ಲಿ ಓರ್ವ ವ್ಯಕ್ತಿ ಇರ್ತಾರೆ ಕಣ್ರಿ. ಅವರು ನಮ್ಮನ್ನ ಬಿಟ್ಟು ಹೋಗಿ 2 ಅಥವಾ 3 ವರ್ಷ 4 ವರ್ಷ ಆಗಿರುತ್ತೆ. ನಾವು ಇನ್ನೊಂದು ಸಂಬಂಧಕ್ಕೂ ಹೋಗ್ಬಿಟ್ಟಿರ್ತೀವಿ, ಅವರೂ ಬೇರೆ ಸಂಬಂಧಕ್ಕೆ ಹೋಗಿರ್ತಾರೆ. ಆದರೂ ಇವತ್ತು ಕೂಡ ಆ ವ್ಯಕ್ತಿಯಿಂದ ಒಂದು ಕ್ಲೋಷರ್ ಅಥವಾ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ನನ್ನ ಮಿಸ್ ಮಾಡ್ಕೋತಾ ಇದ್ದಾರಾ, ಒಂದು ಸತಿ ಆದರೂ ಅವ್ರು ಮಾಡಿದ ತಪ್ಪು ಅವರಿಗೆ ಅರಿವಾಗತ್ತಾ, ಆ ಕ್ಷಮೆಗೆ, ಆ ಕ್ಲೋಷರ್ಗಾಗಿ ಇವತ್ತು ನಾವು ಕಾಯ್ತಾ ಇರ್ತೀವಿ. ಇವತ್ತು ನನ್ನ ಜೀವನ ಎಲ್ಲವೂ ಚೆನ್ನಾಗಿದೆ, ನಾನೊಂದು ಸಂಬಂಧದಲ್ಲಿದ್ದೀನಿ, ನನಗೆ ಮಕ್ಕಳಿದ್ದಾರೆ, ಆದರೂ ಕೂಡ ನಂಗೆ ಯಾಕೆ ಪದೇ ಪದೇ ಆ ವ್ಯಕ್ತಿಯ ನೆನಪಾಗ್ತಾ ಇರುತ್ತೆ. ಈಗಲೂ ಕೂಡ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋ ಕೆಟ್ಟ ಕುತೂಹಲ ನನಗಿದೆ. ಯಾಕೆ ಹೀಗಾಗ್ತಿರ್ಬೋದು ಅಂತ ಕೇಳಿದರೆ, ಇದಕ್ಕೆ ಸೈಕಾಲಜಿಯಲ್ಲಿ ಏನಂತ ಹೇಳ್ತಾರೆ ಅಂದರೆ ಲಿಂಬರೆನ್ಸ್ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದ್ರೆ, ಏನೋ ಒಂದು ವ್ಯಕ್ತಿ ಬಂದಿರ್ತಾರೆ, ಹೋಗಿರ್ತಾರೆ, ಅವ್ರ ಜೊತೆ ತುಂಬ ಚೆನ್ನಾಗಿ ನಾವು ಸಮಯವನ್ನು ಕಳೆದಿರ್ತೀವಿ, ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿರ್ತೀವಿ, ಇಡೀ ಜೀವನ ಅವ್ರ ಜೊತೆ ಕಳಿಬೇಕು ಅಂತ ಇರ್ತೀವಿ. ಆದರೆ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಬ್ರೈನಿಗೆ ಯಾವುದು ಅನ್ಫಿನಿಶ್ಡ್ ಬಿಸ್ನೆಸ್ ಇರುತ್ತೋ ಅದು ಯಾವುದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್, ನೀವು ಒಂದು ಹೋಟೆಲ್ಗೆ ಹೋಗಿ ನೋಡಿ, ನೀವೇನು ಆರ್ಡರ್ ಕೊಟ್ಟಿದ್ದೀರಾ ಅನ್ನೋದಕ್ಕೂ ವೇಟರ್ಗೆ ತುಂಬ ಕ್ಲೀನಾಗಿ ನೆನಪಿರುತ್ತೆ. ನೀವು ಆ ಆರ್ಡರ್ ಕೊಟ್ಟಾದ್ಮೇಲೆ ಕೂಡ ಅವರನ್ನು ಕೇಳಿದಾಗ ಏನೇನು ಆರ್ಡರ್ ಮಾಡಿದ್ವಿ ಅಂತ ಎಲ್ಲವೂ ನೆನಪಿರುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಕೇಳಿದಾಗ ಅದು ಯಾವುದು ಕೂಡ ಅವರಿಗೆ ನೆನಪಿರಲ್ಲ. ಯಾಕೆ? ನಿಮಗೆ ಬಿಲ್ ಕೊಟ್ಟ ತಕ್ಷಣ ಅದೊಂದು ಫಿನಿಶ್ಡ್ ಬಿಸ್ನೆಸ್ ಅಂತ ಅವರ ಬ್ರೈನ್ ಕ್ಲೇಮ್ ಮಾಡ್ತಾ ಹೋಗುತ್ತೆ. ಹಾಗೆ ನಿಮಗೆ ಯಾವುದರಲ್ಲಿ ಕ್ಲಾರಿಟಿ ಇರಲ್ವೋ, ಯಾವುದು ಅಯ್ಯೋ ಇನ್ನೂ ಎಲ್ಲೋ ವಾಪಸ್ ಬರ್ತಾರೆ, ಇಡೀ ಜೀವನ ಕಾಯ್ತಾ ಇರ್ತೀವಿ. ಆದರೆ ನಿಮ್ಗೊಂದು ವಿಷಯ ಗೊತ್ತಾ, ಯಾವ ವಿಷಯವನ್ನು ನಾವು ಪ್ರತಿ ಸತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವೋ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊತಾ ಹೋಗ್ತೀವಿ. ಹಾಗಾಗಿ ಅಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಪ್ರಕೃತಿಯನ್ನೇ ನೋಡಿ, ಕಷ್ಟಪಟ್ಟು ಒಂದು ಹಕ್ಕಿ ಮೊಟ್ಟೆ ಹಾಕತ್ತೆ, ಆ ಮೊಟ್ಟೆ ಮರಿ ಆದ ನಂತರ ಅದಕ್ಕೆ ಆಹಾರ ಕೊಡುತ್ತೆ, ಲಾಲನೆ ಪಾಲನೆ ಎಲ್ಲವನ್ನೂ ಮಾಡುತ್ತೆ, ಅದನ್ನು ಪೋಷಿಸುತ್ತೆ. ನಂತರ ಅದಕ್ಕೆ ರೆಕ್ಕೆ ಬಂದ ನಂತರ ಅದು ಹಾರೋಗುತ್ತೆ. ಆದರೆ ಅಯ್ಯೋ ನನ್ನ ಮರಿ ಹಾರೋಯ್ತಲ್ಲ ಅಂತ ಹೇಳಿ ಅದು ಕೊರಗ್ತಾ ಕೂತ್ಕೊಳ್ಳಲ್ಲ, ಅದರ ಪಾಟಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಹಾಗೆ ಕಣ್ರಿ, ಲೈಫಲ್ಲಿ ಯಾವ ವಿಷಯವನ್ನ ನಾವು ಎಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಯ್ಯೋ ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ರಾ, ಅವ್ರು ನನ್ನ ಮರ್ತು ಹೋಗ್ಬಿಟ್ರಾ, ನಾನು ಒಂದು 6 ತಿಂಗಳ ಮುಂಚೆ, 1 ವರ್ಷದ ಮುಂಚೆ ಅವ್ರ ಲೈಫಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದೆ, ಇವತ್ತು ಅವ್ರಿಗೆ ನನ್ನ ನೆನಪೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದು ಪ್ರಕೃತಿಯ ನಿಯಮ. ನೋಡಿ, ಪ್ರತಿ ವರ್ಷ ನಾವು ಎಷ್ಟು ಅದ್ಧೂರಿಯಿಂದ ಗಣೇಶ ಚತುರ್ಥಿಯನ್ನು ಮಾಡ್ತೀವಿ. ಮಣ್ಣಿನ ಗಣೇಶನನ್ನು ತಂದು ಪೂಜೆ ಮಾಡಿ ವಿಸರ್ಜನೆ ಮಾಡ್ತೀವಿ. ನಂತರ ಅದು ಒಂದು ದೊಡ್ಡ ಸಮುದ್ರಕ್ಕೆ ಹೋಗಿ ಮಣ್ಣಿನ ರೂಪವಾಗಿ ಆ ನೀರಲ್ಲಿ, ಆಕಾಶದಲ್ಲಿ ಎಲ್ಲವೂ ಒಂದಾಗ್ತಾ ಹೋಗುತ್ತೆ. ಅದು ಯೂನಿವರ್ಸಲ್ಲಿ ಒಂದಾಗ್ತಾ ಹೋಗುತ್ತೆ. ಅದು ಅಬಂಡೆನ್ಸಲ್ಲಿ ಮತ್ತೆ ವಾಪಸ್ ನಮಗೆ ಬರುತ್ತೆ. ಹಾಗೆ ನಾವು ಕೊಟ್ಟಿರ್ತಕ್ಕಂಥ ಪ್ರೀತಿ ಕೂಡ ಹೌದು. ಯಾವಾಗ ನೋಡಿ, ನಮ್ಮ ಸ್ಪಿರಿಚುಲಿಟಿ ಹೇಳಬೇಕಾದ್ರೆ ನಾವು ಅದನ್ನು ವೈರಾಗ್ಯ ಅಂತ ಹೇಳ್ತೀವಿ, ವಿಸರ್ಜನೆ ಅಂತ ಹೇಳ್ತೀವಿ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ಕಣ್ರಿ, ಇದೆಲ್ಲವೂ ಕೂಡ ಒಂದು ಸೈಕಲ್ ಆಗಿರುತ್ತೆ. ಯಾರು ನಮ್ಮ ಜೀವನದಲ್ಲಿ ಎಷ್ಟು ದಿನ ಇರಬೇಕು ಅನ್ನೋದು ಒಂದು ಕಾರ್ಮಿಕ್ ಸೈಕಲ್ ಆಗಿರುತ್ತೆ. ನಾನು ಹುಟ್ಟುವಾಗಲೇ ನನ್ನ ಸಂಗಾತಿ ಯಾರು, ಅವ್ರು ಎಷ್ಟು ದಿನ ನನ್ನ ಜೊತೆ ಇರಬೇಕು, ಎಲ್ಲವೂ ನಿಶ್ಚಿತ. ಎಷ್ಟೋ ಸತಿ ಅನ್ಕೋತೀವಿ, ನನ್ನ ಲೈಫಲ್ಲೇ ಹೀಗಾಗಬೇಕಾ, ನನ್ನ ಪ್ರೀತಿಯಲ್ಲಿ ಅಷ್ಟೊಂದು ಮೋಸ ಹೋಗ್ತಾ ಇದ್ದೀನಿ, ಅಷ್ಟೊಂದು ದುರಾದೃಷ್ಟವಂತನಾ ಅಥವಾ ಅಷ್ಟೊಂದು ದುರಾದೃಷ್ಟವಂತೇನಾ ಅಂತಂದರೆ ಖಂಡಿತ ಸುಳ್ಳು. ನೋಡಿ, ನೀವು ಏನನ್ನ ನಿಷ್ಕಲ್ಮಶವಿಲ್ಲದೆ ಕೊಟ್ಟಿರ್ತೀರೋ ಅದೆಲ್ಲವೂ ಕೂಡ ನಿಮಗೆ 100 ಪಟ್ಟು ವಾಪಸ್ ನಿಮಗೆ ಬಂದೇ ಬರುತ್ತೆ. ಪ್ರಕೃತಿ ನಿಯಮವೂ ಕೂಡ ಅದೇ. ಸೊ ಹಾಗಾಗಿ ಕೊರಗ್ಲಿಕ್ಕೆ ಹೋಗ್ಬೇಡ್ರಿ ಕಣ್ರಿ. ಈಗ ನಿಮ್ಮ ಜೀವನದಲ್ಲಿ ಏನಿದೆಯೋ ಅವರು ಕಲಿಸಿದ ಪಾಠ ಆಗಿರಬಹುದು, ನೀವು ಕಲ್ತಿರ್ತಕ್ಕಂಥ ಪಾಠವಾಗಿರ್ಬೋದು, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ ರಿಲೀಸ್ ಆ್ಯಂಡ್ ಲೆಟ್ ಗೋ. ಹೀಗೆ ಮಾಡಿದಾಗ ನಮ್ಮ ಮನಸ್ಸು ಹಗುರ ಆಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಚಿಕ್ಕ ಚಿಕ್ಕ ಸಂತೋಷವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಸತಿ ನಾವು ತುಂಬ ಅಚ್ಚುಮೆಚ್ಚು ಅಂದ್ಕೊಂಡು ವ್ಯಕ್ತಿಗಳನ್ನು ಸಾವಿನ ಮೂಲಕ ಕಳ್ಕೊಂಡಿರ್ತೀವಿ. ಹಾಗಿದ್ರೆ ಅದು ಪ್ರಕೃತಿಯ ನಿಯಮ ಆದಮೇಲೆ ನಾವು ಪ್ರೀತಿಸಿದವ್ರನ್ನು ಕಳ್ಕೊಳ್ಳೋದು ಕೂಡ ಪ್ರಕೃತಿಯ ನಿಯಮ ಆಗಿರುತ್ತೆ. ಎಷ್ಟು ಋಣ ಅಂತ ಇರುತ್ತೋ ಅಷ್ಟು ದಿನ ಮಾತ್ರ ಅವ್ರು ನಮ್ಮ ಜೊತೆ ಇರಲಿಕ್ಕೆ ಸಾಧ್ಯ. ಅದು ಬಿಟ್ಟು 1 ನಿಮಿಷ ಅಲ್ಲ, 1 ಸೆಕೆಂಡ್ ಕೂಡ ಅವ್ರು ನಮ್ಮ ಜೊತೆ ಇರೋಕ್ಕಾಗಲ್ಲ. ಇದನ್ನೇ ನಾವು ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಯಾವಾಗ ಅವರನ್ನು ಮೀಟ್ ಮಾಡ್ತೀವೋ ಅವತ್ತೇ ಲಾಸ್ಟ್ ಮೀಟಿಂಗ್ ಕೂಡ ರೆಡಿಯಾಗಿರುತ್ತೆ. ಇದನ್ನ ನಾನು ಹಲವು ಸಂಚಿಕೆಯಲ್ಲಿ ಮಾಡಿದ್ದೀನಿ, ಲಾಸ್ಟ್ ಮೀಟಿಂಗ್ ಥಿಯರಿ ಅಂತ. ಎಷ್ಟೋ ಸತಿ ಒಂದೇ ಊರಲ್ಲಿ ಇರ್ತೀವಿ, ಒಂದೇ ಜಾಗದಲ್ಲಿ ಇರ್ತೀವಿ, ಆ ಜಗಳ ಅಥವಾ ಗಲಾಟೆ ಆದ ನಂತರ ನೋಡಬೇಕು ಅಂದರೂ ಕೂಡ ಅವರನ್ನು ನೋಡ್ಲಿಕ್ಕೆ ಆಗ್ತಾ ಇರಲ್ಲ. ಅದೇ ಈ ಲಾಸ್ಟ್ ಮೀಟಿಂಗ್ ಥಿಯರಿ. ಸೊ ಹಾಗಾಗಿ ಕೊರಗ್ಲಿಕ್ಕೆ ಹೋಗಬೇಡಿ, ನೋವು ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲೀಸ್ ರಿಲ್ಯಾಕ್ಸ್, ರಿಲೀಸ್ ಆ್ಯಂಡ್ ಲೆಟ್ ಗೋ.
ಯಾವಾಗ ನೀವು ಹಾಗೆ ಮಾಡ್ತೀರಾ, ನಿಮ್ಗಿರ್ತಕ್ಕಂಥ ಯಾವಾಗ ಒಂದು ಸರೆಂಡರನ್ನು ಕೊಡ್ತೀರಾ ದೇವರಿಗೆ, ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಹೊಸ ಬ್ಲೆಸ್ಸಿಂಗ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.